ಪಾಕಿಸ್ತಾನದ ಮಾಜಿ ವಿದೇಶಾಂಗ ಸಚಿವೆ ಹೀನಾ ರಬ್ಬಾನಿ ಕಾರ್ ಅವರು ಸುದ್ದಿವಾಹಿನಿಯೊಂದರ ನೇರ ಪ್ರಸಾರದಲ್ಲೇ ತೀವ್ರ ಮುಜುಗರದ ಕ್ಷಣವನ್ನು ಎದುರಿಸಿದ ಘಟನೆ ಕೂಡ ನಡೆದಿದೆ. ಜಾಗತಿಕವಾಗಿ ನಿಷೇಧಿಸಲ್ಪಟ್ಟ ಭಯೋತ್ಪಾದಕನೊಬ್ಬನನ್ನ ಸಾಮಾನ್ಯ ಮನುಷ್ಯ ಎಂದು ಬಿಂಬಿಸಲು ಪ್ರಯತ್ನಿಸಿದ ಅವರು ನಂತರ ಎಲ್ಲರ ಎದುರೇ ಮುಖಭಂಗಕ್ಕೊಳಗಾಗಿದ್ದಾರೆ. ಅಲ್ ಜಜೀರಾ ಜೊತೆಗಿನ ಸಂದರ್ಶನವೊಂದರಲ್ಲಿ ಕಾರ್ ಅವರು ಮೇ 7ರಂದು ಭಾರತದ ಆಪರೇಷನ್ ಸಿಂಧೂರದಲ್ಲಿ ಹತ್ಯೆಗೀಡಾದ ಭಯೋತ್ಪಾದಕರ ಅಂತ್ಯಕ್ರಿಯೆಯ ಸಾರಥ್ಯ ವಹಿಸಿದ್ದ ಹಫೀಜ್ ಅಬ್ದುಲ್ ರೌಫ್ ಒಬ್ಬ ಸಾಮಾನ್ಯ ಪಾಕಿಸ್ತಾನಿ ಮನುಷ್ಯ ಎಂದು ಸಮರ್ಥಿಸಲು ಪ್ರಯತ್ನಿಸಿದ್ದಾರೆ. ಆದರೆ ಈತ ಅಮೆರಿಕ ಬಿಡುಗಡೆ ಮಾಡಿರುವ ಭಯೋತ್ಪಾದಕರ ಪಟ್ಟಿಯಲ್ಲಿರುವ ವ್ಯಕ್ತಿ ಎಂದು ಭಾರತ ಈ ಹಿಂದೆಯೇ ಹೇಳಿಕೊಂಡಿತ್ತು. ಉಗ್ರರ ಅಂತ್ಯಕ್ರಿಯೆಯನ್ನ ಮುನ್ನಡೆಸಿದ ರೌಫ್ ಫೋಟೋವನ್ನ ತೋರಿಸುತ್ತಾ ಸುದ್ದಿವಾಹಿನಿ ಜೊತೆ ಮಾತನಾಡಿದ ಕಾರ್, ಇದು ನೀವು ಅಂದ್ರೆ ಭಾರತ ಹೇಳಿಕೊಳ್ಳುತ್ತಿರುವ ವ್ಯಕ್ತಿಯಲ್ಲ ಎಂದು ನಾನು ನಿಮಗೆ ಅಧಿಕಾರಯುತವಾಗಿ ಜಗತ್ತಿನಾದ್ಯಂತ ಹಂಚಿಕೊಳ್ಳಲಾದ ಪುರಾವೆಗಳೊಂದಿಗೆ ಹೇಳ್ತಿದ್ದೇನೆ. ಪಾಕಿಸ್ತಾನದಲ್ಲಿ ಲಕ್ಷಾಂತರ ಅಬ್ದುಲ್ ರೌಫ್ಗಳಿದ್ದಾರೆ ಎಂದು ತಿಳಿಸಿದ್ದಾರೆ.